ಎಲ್ಲರಿಗೂ ನಮಸ್ಕಾರ. ಸಬಿರುಚಿಗೆ ಸ್ವಾಗತ. ನಾನಿವತ್ತು ಈ ಒಂದು ಬೇಸಿಗೆಗೆ ಸೂಪರ್ ಆಗಿರುವಂಥ ಒಂದು ರಾಗಿ ಹಾಲನ್ನು ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರಾಗಿ ಹಾಲು. ದೇಹಕ್ಕಂತೆ ತುಂಬಾ ತಂಪು ಕೊಡುತ್ತೆ, ತುಂಬಾ ಒಳ್ಳೆಯ ಕ್ಯಾಲ್ಶಿಯಂ ಕೂಡ ಸಿಗುತ್ತೆ. ದೊಡ್ಡವರಿಂದ ಚಿಕ್ಕವರವರೆಗೂ ಈ ಒಂದು ರಾಗಿ ಹಾಲನ್ನು ಕುಡಿದ್ರೆ ತುಂಬಾ ಒಳ್ಳೆಯದು. ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಅದೇ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿದಾಗಿ ನಾನಿಲ್ಲಿ 1 ಕಪ್ ಆಗುವಷ್ಟು ರಾಗಿಯನ್ನು ತಗೊಂಡಿದ್ದೀನಿ. ಇವಾಗ ನಾನು ಈ ರಾಗಿಯನ್ನು ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ನಾವು ಇದನ್ನು ಹುರಿದು ತಗೊಂಡ್ಬಿಡಬೇಕು. ಒಂದು 10 ನಿಮಿಷ ನೀವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಉರಿಯನ್ನು ಮಾತ್ರ ಕಡಿಮೆ ಇಟ್ಕೊಂಡೇ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ರಾಗಿಯನ್ನು ಸೀದಿಸಬೇಡಿ, ಹೀಗೆ ನೀಟಾಗಿ ನಾವು ಫ್ರೈ ಮಾಡಿ ಇದನ್ನು ತೆಗೆದುಕೊಂಡ್ಬಿಡೋಣ. ಇವಾಗ ನೋಡಿ, ನಾನು ಹುರಿದು ಇಟ್ಕೊಂಡಿರುವಂಥ ಈ ಒಂದು ರಾಗಿಯನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ತೊಳೆದು ತಗೊಂಬಿಡೋಣ. ಫಸ್ಟಿಗೆ ನಾನು ರಾಗಿಯನ್ನು ತೊಳೆದುಕೊಳ್ಳಿಲ್ಲ. ಇವಾಗ ನಾನು ರಾಗಿಯನ್ನು ಚೆನ್ನಾಗಿ ನೀರನ್ನು ಹಾಕ್ಕೊಂಡು ತೊಳೆದು ತಗೊಂಬಿಡೋಣ. ರಾಗಿಯಲ್ಲಿ ತುಂಬ ಒಳ್ಳೆಯ ಕ್ಯಾಲ್ಶಿಯಂ ಇರೋದರಿಂದ ಮಕ್ಕಳಿಗೂ ದೊಡ್ಡವರಿಗೂ ಇದು ತುಂಬಾ ಒಳ್ಳೆಯದು. ಈ ಬೇಸಿಗೆಯಲ್ಲಂತೂ ಈ ಥರ ಒಂದು ರಾಗಿ ಹಾಲನ್ನು ಮಾಡ್ಕೊಂಡು ಕುಡಿದ್ರೆ ದೇಹ ಕೂಡ ತುಂಬಾ ತಂಪಾಗಿರುತ್ತೆ, ತುಂಬ ಎನರ್ಜಿ ಸಿಗುತ್ತೆ. ವೆಯ್ಟ್ ಲಾಸ್ ಮಾಡೋರು ಕೂಡ ಈ ಥರ ಒಂದು ರಾಗಿ ಹಾಲನ್ನು ಮಾಡ್ಕೊಂಡು ಕುಡಿದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇಲ್ಲಾಂದರೆ ಸಂಜೆ ನೀವು ತಗೊಳ್ಬೇಕಾಗುತ್ತೆ. ನಾವು ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ, ನಾನು ಈ ರಾಗಿಯನ್ನು ಚೆನ್ನಾಗಿ ತೊಳೆದು ತಗೊಂಡ್ಬಿಟ್ಟಿದ್ದೀನಿ. ತಗೊಂಡೋದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿ ನಾನು ಈ ಒಂದು ರಾಗಿಯನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಮೊದಲೇ ಈ ರಾಗಿಯನ್ನು ಹುರಿದು ಮಾಡಿದ್ರಿಂದ ನಿಮಗೆ ಈ ರಾಗಿ ಹಾಲನ್ನು ಕುಡಿಯುವಾಗಲೂ ಅಷ್ಟೇ ನಿಮಗೆ ಏನೂ ತೊಂದರೆ ಆಗೋಲ್ಲ. ಹೊಟ್ಟೆ ನೋವು ಬರೋದಾಗಲಿ ಆ ಥರ ಏನೂ ಆಗೋಲ್ಲ. ಇಲ್ಲಾಂದರೆ ನಮಗೆ ಕೆಲವು ಸಲ ರಾಗಿ ಸ್ವಲ್ಪ ಬೆಂದಿಲ್ಲ ಅಂದರೆ ಹೊಟ್ಟೆ ನೋವೆಲ್ಲ ಬರುತ್ತಿಲ್ಲ, ಆ ಥರ ಏನೂ ಆಗೋಲ್ಲ. ಇಲ್ಲಿ ನಾನು 2 ಏಲಕ್ಕಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಒಳ್ಳೆ ಪರಿಮಳ ಬರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ 2 ಏಲಕ್ಕಿಯನ್ನು ಹಾಕ್ಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲಿಗೆ ಇದು ನುಣ್ಣಗಾಗಲ್ಲ, ನೀವು ಇದನ್ನು ಒಂದು 2 ಸಲ ಆದರೆ ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಲು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದನ್ನು ನಾನು ಸೋದಿಸ್ಕೊಂಡ್ಬಿಡ್ತೀನಿ. ಇವಾಗ ಈ ಹಾಲನ್ನು ನಾನು ಸೋದಿಸ್ಕೊಳ್ತಾ ಇದ್ದೀನಿ. ಒಂದೇ ಸಲಿಗೆ ಇದನ್ನು ಆಗಲ್ಲ. ಇನ್ನೊಂದು ಸಲ ನಾನು 2ನೇ ಸಲಿನೂ ಇದನ್ನು ನಾನು ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈ ಹಾಲನ್ನೆಲ್ಲ ನೀಟಾಗಿ ತಕ್ಕೊಂಬಿಡ್ಬೇಕು. ಫಸ್ಟ್ ನೀವು ಈ ಥರನಾದರೂ ಸೋದಿಸ್ಕೋಬೋದು, ಇಲ್ಲಾಂದರೆ ಒಂದು ಕ್ಲೀನಾಗಿರುವಂಥ ಕಾಟನ್ ಬಟ್ಟೆಯಲ್ಲಿ ಕೂಡ ನೀವು ಇದೇ ಥರ ನೀವು ಸೋದಿಸಿ ತಗೋಬೋದು. ಆ ಥರ ನಾವು ಕಾಟನ್ ಬಟ್ಟೆಯಲ್ಲಿ ಸೋದಿಸಿ ತಗೊಂಡ್ರೆ ನೀಟಾಗಿ ಒಂದೇ ಸಲಿಗೆ ಆಗಿಬಿಡುತ್ತೆ. ಇದಾದರೆ ನಾವು ಒಂದು 2 ಸಲ ಆದರೂ ನಾವು ಸೋದಿಸ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ, ಇದನ್ನು ಪೂರ್ತಿಯಾಗಿ ಈ ಥರ ಪ್ರೆಸ್ ಮಾಡಿ ಇದರಲ್ಲಿರೋ ಹಾಲನ್ನೆಲ್ಲ ನಾನು ತೆಗೆದುಕೊಳ್ತಾ ಇದ್ದೀನಿ. ತೆಗೆದುಕೊಂಡು ಆದಮೇಲೆ ಇದನ್ನೇ ನಾನು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ಮಿಕ್ಸಿ ಜಾರಿಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇನ್ನೊಂದು ಸಲ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಇದು ಫಸ್ಟಿಗೆ ನಾನು ತೆಗೆದಿರುವಂಥ ಹಾಲು, ಅದಾಗೇ ಇರಲಿ. ಇವಾಗ ಇನ್ನೊಂದು ಸಲ ನಾನು ಇದನ್ನು ಗ್ರೈಂಡ್ ಮಾಡಿ ತಗೊಳ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಸೋದಿಸ್ಕೊಳ್ಳೋಣ. ನೋಡಿ, ಇವಾಗ ನೀಟಾಗಿ ಗ್ರೈಂಡ್ ಆಗಿದೆ ನೋಡಿ. ಇಷ್ಟಾದರೆ ಸಾಕು. ಪೂರ್ತಿಯಾಗಿ ಇದನ್ನು ಸೋದಿಸ್ಕೊಂಡು ತಗೊಂಬಿಡೋಣ. ನಾನು ಕಡಿಮೆ ಮಾಡಿದ್ರಿಂದ ಒಂದು 3 ಲೋಟ ಆಗುವಷ್ಟು ನಾನಿಲ್ಲಿ ಮಾಡಿರೋದು. ನೀವು ಜಾಸ್ತಿ ಮಾಡಬೇಕಾದ್ರೆ ಒಂದು ಕ್ಲೀನಾಗಿರುವಂಥ ಕಾಟನ್ ಬಟ್ಟೆ ತಗೊಂಡು ಅದರಲ್ಲಿ ನೀವು ಸೋದಿಸ್ಕೊಳ್ಳಿ. ಆವಾಗ ನಿಮಗೆ ಒಂದೇ ಸಲಿಗೆ ಹಾಲನ್ನು ತಗೊಂಬಿಡ್ಬೋದು. ಕಡಿಮೆ ಆದರೆ ನಾವು ಈ ಥರನೇ ಮಾಡ್ಕೊಳ್ಬೋದು. ನೋಡಿ, ಇನ್ನು 2ನೇ ಸಲಿನೂ ನಾನು ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಸ್ಟೇನರಲ್ಲಿ ಸೋದಿಸ್ಕೊಂಬಿಟ್ರೆ ಅದರಲ್ಲಿ ಸ್ವಲ್ಪ ಒರಟೊರಟಾಗಿರುತ್ತೆ. ಅದಕ್ಕೆ ನಾನು ಈ ಥರ 2ನೇ ಸಲಿನೂ ಸೋದಿಸ್ಕೊಳ್ತಾ ಇದ್ದೀನಿ. ಇದಾದರೆ ಚೆನ್ನಾಗಿ ನಮಗೆ ಹಾಲು ನೀಟಾಗಿ ಸಿಕ್ಕುತ್ತೆ. ಈ ಥರ ನೀಟಾಗಿ ಸೋದಿಸ್ಕೊಂಬಿಡೋಣ. ಹೀಗೆ ಸ್ವಲ್ಪನೇ ನಾನು ಇದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬಿಸಿ ಮಾಡಬೇಕು ಅಂತ ಏನಿಲ್ಲ, ಹೀಗೇ ನೀವು ಆರಾಮಾಗಿ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬೇಸಿಗೆ ಆಗಿದ್ದರಿಂದ ನಾನು ಇದಕ್ಕೆ ಒಂದು 2 ಐಸ್ ಕ್ಯೂಬ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಇಲ್ಲಿ ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ಳೋದೆ ಹಾಗೆ ಕೂಡ ಕುಡಿಬೋದು. ಇವಾಗ ನಾನು ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವೀಟಿಗೋಸ್ಕರ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ.
ನೀವು ಬೆಲ್ಲದ ಪುಡಿಯನ್ನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ನಿಮಗೆ ಸಕ್ಕರೆ ಅಂದರೆ ಸಕ್ಕರೆನಾದರೂ ನೀವು ಹಾಕ್ಕೊಳ್ಬೋದು, ಯಾವುದಾದ್ರೂ ಹಾಕ್ಕೊಳ್ಬೋದು. ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಹಾಕಿದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ. ಬೆಲ್ಲ ಕೂಡ ಹೆಲ್ತ್ಗೆ ಒಳ್ಳೆಯದಲ್ವ, ಅದರಿಂದ ನಾನಿಲ್ಲಿ ಬೆಲ್ಲವನ್ನೇ ಸೇರಿಸ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರಾಗಿ ಹಾಲು. ಮೂಳೆಗೂ ಕೂಡ ಇದು ತುಂಬಾ ಒಳ್ಳೆಯದು, ಅದರಿಂದ ನೀವು ಮಿಸ್ ಮಾಡಬೇಡಿ. ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.